ಡಿಯರ್ ಸ್ಟೂಡೆಂಟ್ಸ್, ಇವತ್ತು UBC KCET ಕಟ್ ಆಫ್ 2026ಕ್ಕೆ ನೋಡೋದಕ್ಕೆ ಹೋಗ್ತಾ ಇದೀವಿ. ಕೆಟಗರಿ ವೈಸ್ ಸಿವಿಲ್ ಇಂಜಿನಿಯರಿಂಗ್ ಕೊಟ್ಟಿದ್ದೀನಿ. ಇದು 1917 ಸ್ಟಾರ್ಟ್ ಆದಂತ ಕಾಲೇಜು, ಗೌರ್ಮೆಂಟ್ ಕಾಲೇಜು. ತುಂಬಾ ಕಮ್ಮಿ ಫೀಸು, ಕೇವಲ ಒಂದು 50,000 ಇರ್ಬೋದು. ಯಾಕಂದ್ರೆ ಬೇರೆ ಕಾಲೇಜ್ಗಳೆಲ್ಲ ನಿಯರ್ಲಿ 1,20,000 ಪ್ಲಸ್ ಚಾರ್ಜ್ ಆಗುತ್ತೆ. ಇದು 50,000 ರುಪೀಸ್ ಪರ್ ಇಯರ್, ನಿಮ್ಗೊಂದು 2,00,000 ರುಪೀಸ್ಗೆ ಮುಗಿದೋಗುತ್ತೆ. ಮತ್ತೆ ಈ ಬ್ರಾಂಚ್ಗೆ ತುಂಬಾ ಒಳ್ಳೆ ಡಿಮ್ಯಾಂಡ್ ಇದೆ ಈ ಕಾಲೇಜಲ್ಲಿ. ಬಿಕಾಸ್ ಪ್ಲೇಸ್ಮೆಂಟ್ಸ್ ಎಲ್ಲ ಬೇರೆ ಕಾಲೇಜಸ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಹೆಂಗೋ ಗೊತ್ತಿಲ್ಲ, ಬಟ್ ಇದ್ರಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಪ್ಲೇಸ್ಮೆಂಟ್ಸ್ ಆಗ್ತಿದೆ. ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ಪೆಷಲಿ, ಬೇರೆ ಡಿಪಾರ್ಟ್ಮೆಂಟ್ಸ್ ಆಗ್ತಿದೆ, ಬಟ್ ಇದರಲ್ಲಿ ಇನ್ನೂ ಸ್ವಲ್ಪ ಮುಂದಿದೆ ಪ್ಲೇಸ್ಮೆಂಟ್ಸ್. ಎಷ್ಟು ಜನ ಪ್ಲೇಸ್ಮೆಂಟ್ಸ್ ಆಗ್ತಾರೆ ಆ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಟೋಟಲ್ 120 ಇಂಟೆಕ್ ಇದೆ. 120 ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಫಿಲ್ ಮಾಡ್ತಾರೆ, ಯಾಕಂದ್ರೆ ಇದು ಗೌರ್ಮೆಂಟ್ ಕಾಲೇಜು. ಇದ್ರ ಕಟ್ ಆಫ್ ನಾನು ಕೊಟ್ಟಿದ್ದೀನಿ, ನೋಡ್ಕೊಂಡೋಗಿ. ಸ್ವಲ್ಪ ಸಿವಿಲ್ ಇಂಜಿನಿಯರಿಂಗ್ ನ ತಗೊಳ್ಳೋರು ಈ ಕಾಲೇಜ್, ಸಿವಿಲ್ ಇಂಜಿನಿಯರಿಂಗ್ ಆಸೆ ಪಡೋರು, ಗೌರ್ಮೆಂಟ್ ಜಾಬ್ಸ್ ಆತರ ಎಲ್ಲ ಇದನ್ನ ನೀವು ಚೂಸ್ ಮಾಡ್ಬೋದು. ಬಿಕಾಸ್ ಫೀಸು ಕಮ್ಮಿ ಇರುತ್ತೆ, ಎಕ್ಸ್ಪೋಜರು ಚೆನ್ನಾಗಿ ಸಿಗುತ್ತೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಜನರಲ್ ಮೆರಿಟ್ ಎಲ್ಲದಕ್ಕೂ ಕೊಟ್ಟಿದ್ದೀನಿ ಕ್ಯಾಟಗರಿ ವೈಸು. ಇದು ಕ್ಯಾಟಗರಿ 1, 3A ಎಲ್ಲಾ ಕ್ಯಾಟಗರಿದು ಕೊಟ್ಟಿದ್ದೀನಿ. ನೀವು ಆರಾಮಾಗಿ ನೋಡ್ಕೊಂಡು ಈ ಕಾಲೇಜ್ ಸೇರ್ಕೋಬಹುದು. ಸಿವಿಲ್ ಇಂಜಿನಿಯರಿಂಗ್ ಆಸೆ ಪಡೋರು. ಸ್ವಲ್ಪ ಇದು ಔಟ್ ಫೀಲ್ಡ್ ವರ್ಕ್ ಜಾಸ್ತಿ ಇರುತ್ತೆ ಇದರಲ್ಲಿ. ಇದು ಸ್ವಲ್ಪ ಕಷ್ಟ ಕಂಪೇರ್ಡ್ ಟು ಇನ್ಫಾರ್ಮೇಶನ್ ಸೈನ್ಸ್. ಇವಕ್ಕೆಲ್ಲ ಹೋಲಿಸಿದ್ರೆ ಇದು ಸ್ವಲ್ಪ ಟಫರ್. ಯಾಕಂದ್ರೆ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇರುತ್ತೆ, ಸ್ಟ್ರೆಂತ್ ಆಫ್ ಎ ಮೆಟೀರಿಯಲ್ಸು ಸ್ವಲ್ಪ ನೋಡ್ಕೋಬೇಕು. ಸ್ವಲ್ಪ ಫೀಲ್ಡ್ ವರ್ಕ್ ಇಷ್ಟಪಡೋರು ಇದನ್ನ ಚೂಸ್ ಮಾಡ್ಬೋದು. ನಾನು AC-ಲೇ ಕೂತ್ಕೋಬೇಕು ಅನ್ನೋರು ದಯವಿಟ್ಟು ಈ ಬ್ರಾಂಚ್ ಇಂದ ಸ್ವಲ್ಪ ದೂರ ಇರಿ. AC-ಲಿ ಕೂತ್ಕೊಂಡು ವರ್ಕ್ ಮಾಡ್ಬೋದು, ಬಟ್ ಇದರಲ್ಲಿ ತುಂಬಾ ಕಮ್ಮಿ ಆ ತರ ಜಾಬ್ಸ್. ತುಂಬಾ ರೇರ್ ಆಫ್ ದ ರೇರೆಸ್ಟ್. ಇಡೀ ಇಂಡಿಯಾಗ 1,000 ಜಾಬ್ಸ್ ಇರಲ್ಲ ಸಿವಿಲ್ ಇಲ್ಲ ಆ ತರ. AC ಕೆಳಗೆ ಸಿವಿಲ್ ಇಂಜಿನಿಯರ್ಸ್ ಕೂತ್ಕೊಂಡು ಕೆಲಸ ಮಾಡೋದು. ಎಲ್ಲ ಫೀಲ್ಡ್ ವರ್ಕ್ ಜಾಸ್ತಿ ಇರುತ್ತೆ, 90% ಫೀಲ್ಡ್ ವರ್ಕ್ ಇರುತ್ತೆ. ನೋಡಿ, ಸಿವಿಲ್ ಇಂಜಿನಿಯರಿಂಗ್ ಆಸೆ ಪಡೋರು. ಮತ್ತೆ ಇದ್ರಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇದೆ ಇವಾಗ ಸದ್ಯಕ್ಕೆ. 2030ಗೆ ಡಿಮ್ಯಾಂಡ್ ಆಗಬಹುದು, ಹೇಳಕ್ಕಾಗಲ್ಲ. ಅದೆಲ್ಲ ಗೌರ್ಮೆಂಟ್ ಜಾಬ್ಸ್ ಪ್ರತಿ ವರ್ಷ ಕರೀತಿರ್ತಾರೆ ಸೆಂಟ್ರಲ್ ಲೆವೆಲ್ ಅಲ್ಲಿ. ಜೂನಿಯರ್ ಇಂಜಿನಿಯರ್ ಅಂತ UPSC ಮತ್ತೆ ಬೇರೆದೆಲ್ಲ ಗೇಟ್ ಎಕ್ಸಾಮ್ ಮುಖಾಂತರ ಎಲ್ಲ. ಬಟ್ ಇದು ಬೇರೆ ಕಂಟ್ರೀಸ್ ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದೆ. ಬೇರೆ ಕಂಟ್ರಿಗೆ ಹೋಗ್ಬೋದು ನೀವು. ದುಬೈ, ಆಸ್ಟ್ರೇಲಿಯಾ, ಸಿಂಗಾಪುರ್, ಇಲ್ಲೆಲ್ಲ ಒಳ್ಳೊಳ್ಳೆ ಪ್ಯಾಕೇಜ್ ಇದೆ ಇದಕ್ಕೆ ಮಾತ್ರ. ಕಂಪ್ಯೂಟರ್ ಸೈನ್ಸ್ ಗಿಂತ ತುಂಬಾ ಡಿಮ್ಯಾಂಡ್ ಇದೆ ಸಿಂಗಾಪುರ್ ಅಲ್ಲಿ ಇದಕ್ಕೆ. ಬಟ್ ಇಂಡಿಯಾದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇದೆ, ಸ್ವಲ್ಪ ಅಲ್ಲ ತುಂಬಾನೇ ಕಮ್ಮಿ ಇದೆ. ಬಟ್ ಆದ್ರೆ ಎಸ್ಪೆಷಲಿ ಈ ಕಾಲೇಜಲ್ಲಿ 2025 ಡೇಟಾ ಪ್ರಕಾರ ಹೇಳ್ತೇನೆ, 24-25 ಅಲ್ಲಿ 97% ಪ್ಲೇಸ್ಮೆಂಟ್ ಆಗಿದೆ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ಗೆ. ಅದಕ್ಕೆ ಇದೊಂದು ಸ್ವಲ್ಪ ವಿಶೇಷವಾಗಿ ಕಾಣಿಸ್ತು. ನೋಡ್ಕೊಳ್ಳಿ ಇನ್ನು ಸತಿ ಬೇಕಾದ್ರೆ.